ನನಗೆ ರಾಜಕೀಯ ಗೊತ್ತಾಗಿದ್ದೆ ಸನ್ಮಾನ್ಯ ದೇವೇಗೌಡ ಸಾಹೇಬರಿಂದ. ನಾನು ಬೆಂಗಳೂರಿಗೆ ಹೊಟ್ಟೆಪಾಡಿಗೋಸ್ಕರ ಬಂದವನು. 76-77ರಲ್ಲಿ ದೇವೇಗೌಡ ಸಾಹೇಬರು ಪರಿಚಯ ಆದವರು. ನಾನು ಇವತ್ತೇನಾದ್ರು ನಿಂತ್ಕೊಂಡು ಇಲ್ಲಿ ಧೈರ್ಯವಾಗಿ ಎಂಥ ಸಮಸ್ಯೆಗಳು ಬಂದರೂ ಕೂಡ ಅದಕ್ಕೆ ಪರಿಹಾರ ಇದೆ ಅಂತ ಗೊತ್ತಾಗಿದ್ದು ಸುಮಾರು 30 ವರ್ಷಕ್ಕೂ ಮೇಲ್ಪಟ್ಟ ಕಾಲ ಅವ್ರ ಜೊತೆಯಲ್ಲಿ ಅವರ ಒಬ್ಬ ಶಿಷ್ಯನಾಗಿ ಕೆಲಸ ಮಾಡಿದ್ರಿಂದ. ರೇವಣ್ಣವರು ನನಗೊಬ್ಬ ಹಿರಿಯ ಸಹೋದರರು, ಕುಮಾರಸ್ವಾಮಿಯವರು ನಮ್ಮ ಇನ್ನೊಬ್ಬ ಹಿರಿಯ ಸಹೋದರರು. ನಾನು ಸ್ವಲ್ಪ ಗೊಂದಲದ ವ್ಯವಸ್ಥೆಯಲ್ಲಿದ್ದಂಥ ಸಂದರ್ಭದಲ್ಲಿ ನನಗಾಗಿರ್ತಕ್ಕಂಥ ನೋವನ್ನು ಹಂಚ್ಕೊಂಡಿರ್ತಕ್ಕಂಥ ಯಾವುದಾದ್ರು ಒಂದು ಕುಟುಂಬ ಇದ್ದರೆ ಅದು ಸನ್ಮಾನ್ಯ ದೇವೇಗೌಡರ ಕುಟುಂಬ. ಫಲಿತಾಂಶ ಬಂದ ತಕ್ಷಣ ನನಗೆ ಸಂಪರ್ಕ ಮಾಡಿ 10 ಬಾರಿ ಸಮಾಧಾನ ಮಾಡಿ, ನೀನು ನನ್ನ ಹತ್ರ ಬೆಳೆದಿದ್ಯಾ ಅನ್ನೋದಾದರೆ ನೀನು ಧೈರ್ಯವಾಗಿ ಇದನ್ನು ಎದುರಿಸಬೇಕು ಅಂತ ಹೇಳಿದಂಥವರು ಸನ್ಮಾನ್ಯ ದೇವೇಗೌಡರು. ಹಾಗಾಗಿ ಇವತ್ತು ನಾನು ನನ್ನ ತಂಗಿಯ ಒಂದು ವರ್ಷದ ಆರಾಧನೆ ಇತ್ತು, ಅದು ಮುಗಿಸ್ಕೊಂಡು ಸ್ವಲ್ಪ 15 ನಿಮಿಷ ಲೇಟ್ ಆಯಿತು. ಅವ್ರು ಕ್ಷಮೆ ಕೊಡಿದೆ. ಅವರ ವೈಖರಿ, ಅವರ ದೂರದೃಷ್ಟಿ, ದೇಶದ ಬಗ್ಗೆ, ರಾಷ್ಟ್ರದ ಬಗ್ಗೆ, ರಾಷ್ಟ್ರದ ನಿರ್ವಹಣೆ ಬಗ್ಗೆ, ರಾಜ್ಯದಲ್ಲಿ ಆಗಿರ್ತಕ್ಕಂಥ ದೊಂಬರಾಟದ ಬಗ್ಗೆ ಅವರು ಸುಮಾರು 1 ಗಂಟೆಗಳಲ್ಲಿ ತುಂಬ ಭಾಗ ಅವರೇ ಮಾತನಾಡಿದ್ರು. ಅದೆಲ್ಲ ಕೇಳಿದಾಗ ನನಗೆ ಇಂಥ ಪುಣ್ಯಾತ್ಮರ ಜೊತೆಯಲ್ಲಿ ಇನ್ನೂ ಕೂಡ ಬದುಕಿದ್ದೀವಲ್ಲ ಅನ್ನೋ ಒಂದು ಸಂತೋಷ, ಸಮಾಧಾನ ನನಗಾದರೂ ಆಗಿದೆ. ನನಗೆ ರಾಜಕೀಯ ಗೊತ್ತಾಗಿದ್ದೆ ಸನ್ಮಾನ್ಯ ದೇವೇಗೌಡ ಸಾಹೇಬರಿಂದ. ನಾನು ಬೆಂಗಳೂರಿಗೆ ಹೊಟ್ಟೆಪಾಡಿಗೋಸ್ಕರ ಬಂದವನು. 76-77ರಲ್ಲಿ ದೇವೇಗೌಡ ಸಾಹೇಬರು ಪರಿಚಯ ಆದವರು. ನಾನು ಇವತ್ತೇನಾದ್ರು ನಿಂತ್ಕೊಂಡು ಇಲ್ಲಿ ಧೈರ್ಯವಾಗಿ ಎಂಥ ಸಮಸ್ಯೆಗಳು ಬಂದರೂ ಕೂಡ ಅದಕ್ಕೆ ಪರಿಹಾರ ಇದೆ ಅಂತ ಗೊತ್ತಾಗಿದ್ದು ಸುಮಾರು 30 ವರ್ಷಕ್ಕೂ ಮೇಲ್ಪಟ್ಟ ಕಾಲ ಅವ್ರ ಜೊತೆಯಲ್ಲಿ ಅವರ ಒಬ್ಬ ಶಿಷ್ಯನಾಗಿ ಕೆಲಸ ಮಾಡಿದ್ರಿಂದ. ರೇವಣ್ಣವರು ನನಗೊಬ್ಬ ಹಿರಿಯ ಸಹೋದರರು, ಕುಮಾರಸ್ವಾಮಿಯವರು ನಮ್ಮ ಇನ್ನೊಬ್ಬ ಹಿರಿಯ ಸಹೋದರರು. ನಾನು ಸ್ವಲ್ಪ ಗೊಂದಲದ ವ್ಯವಸ್ಥೆಯಲ್ಲಿದ್ದಂಥ ಸಂದರ್ಭದಲ್ಲಿ ನನಗಾಗಿರ್ತಕ್ಕಂಥ ನೋವನ್ನು ಹಂಚ್ಕೊಂಡಿರ್ತಕ್ಕಂಥ ಯಾವುದಾದ್ರು ಒಂದು ಕುಟುಂಬ ಇದ್ದರೆ ಅದು ಸನ್ಮಾನ್ಯ ದೇವೇಗೌಡರ ಕುಟುಂಬ. ಫಲಿತಾಂಶ ಬಂದ ತಕ್ಷಣ ನನಗೆ ಸಂಪರ್ಕ ಮಾಡಿ 10 ಬಾರಿ ಸಮಾಧಾನ ಮಾಡಿ, ನೀನು ನನ್ನ ಹತ್ರ ಬೆಳೆದಿದ್ಯಾ ಅನ್ನೋದಾದರೆ ನೀನು ಧೈರ್ಯವಾಗಿ ಇದನ್ನು ಎದುರಿಸಬೇಕು ಅಂತ ಹೇಳಿದಂಥವರು ಸನ್ಮಾನ್ಯ ದೇವೇಗೌಡರು. ಹಾಗಾಗಿ ಇವತ್ತು ನಾನು ನನ್ನ ತಂಗಿಯ ಒಂದು ವರ್ಷದ ಆರಾಧನೆ ಇತ್ತು, ಅದು ಮುಗಿಸ್ಕೊಂಡು ಸ್ವಲ್ಪ 15 ನಿಮಿಷ ಲೇಟ್ ಆಯಿತು. ಅವ್ರು ಕ್ಷಮೆ ಕೊಡಿದೆ. ಅವರ ವೈಖರಿ, ಅವರ ದೂರದೃಷ್ಟಿ, ದೇಶದ ಬಗ್ಗೆ, ರಾಷ್ಟ್ರದ ಬಗ್ಗೆ, ರಾಷ್ಟ್ರದ ನಿರ್ವಹಣೆ ಬಗ್ಗೆ, ರಾಜ್ಯದಲ್ಲಿ ಆಗಿರ್ತಕ್ಕಂಥ ದೊಂಬರಾಟದ ಬಗ್ಗೆ ಅವರು ಸುಮಾರು 1 ಗಂಟೆಗಳಲ್ಲಿ ತುಂಬ ಭಾಗ ಅವರೇ ಮಾತನಾಡಿದ್ರು. ಅದೆಲ್ಲ ಕೇಳಿದಾಗ ನನಗೆ ಇಂಥ ಪುಣ್ಯಾತ್ಮರ ಜೊತೆಯಲ್ಲಿ ಇನ್ನೂ ಕೂಡ ಬದುಕಿದ್ದೀವಲ್ಲ ಅನ್ನೋ ಒಂದು ಸಂತೋಷ, ಸಮಾಧಾನ ನನಗಾದರೂ ಆಗಿದೆ.